ಚೆನ್ನಮ್ಮನನ್ನ ಹುಡುಕೊಂಡು ನಾವು ಸದ್ಯಕ್ಕೆ ಹೊರಟಿದ್ದೇವೆ. ಇಲ್ಲೇ ಎಲ್ಲೋ ಇದಾರೆ ಅಂತ ಹೇಳಿದಾರೆ ವೆಂಕಟೇಶ್, ಹುಡುಕ್ಬೇಕು ಅವ್ರನ್ನ ಸ್ವಲ್ಪ. ಚೆನ್ನಮ್ಮನವರೇ ಸಿಕ್ಬಿಟ್ರು ನೋಡಿ. ನಿಮ್ಗೆ ಓಕೆನಾ ಉಳ್ಳಾಗಡ್ಡಿ ಅವರಿಗೆ ಮದುವೆ ನಿಮ್ಗೆ ಮಾಡ್ಕೊಂಡು? ಅನ್ಸುತ್ತಾ ನಾನು ಓಕೆ ಹೇಳ್ತೀನಿ ಅಂತ? ಈಗ ಹಾದಿ ತಪ್ಪಿರುವಂತಹ ವೀರೇಶ ಉಳ್ಳಾಗಡ್ಡಿ ಅಂತವ್ರಿಗೆ ಏನ್ ಮಾಡ್ಬೇಕು? ಅದೇ ಮಚ್ ತಗೊಳ್ಬೇಕು. ಅಂದ್ರೆ ಯಾವ ರೀತಿ ಮಕ್ಕಳು ಅಷ್ಟು ಸುಂದರವಾಗಿ ಹುಟ್ಟೋದಕ್ಕೆ ಕಾರಣ? ಏನ್ ತರ ಪ್ರಶ್ನೆ? ಮತ್ತೆ ನಿಮ್ಮ ಮಾದೇವ ಅವರು ಎಲ್ಲಿದ್ದಾರೆ ನಿಮ್ಮ ಸಂಘ? ಅವ್ರು 40 ಹೋಗಿರ್ತಾರ, ಆಯಪ್ಪ ಸಿಗ್ತಾರ. ದತ್ತಾಬಾಯಿಗೂ ದೃಷ್ಟಿಗೆ ಮದ್ವೆ ಏನಲ್ಲ ತಾನೆ ಇವತ್ತು? ನಾನೇನು ಹೇಳುದಿಲ್ಲ. ತುಂಬಾ ಸೌಮ್ಯತೆಯಿಂದ ಮಾತಾಡ್ತಿದ್ದೀರಾ, ಅದೇ ನಂಗೆ ಆಶ್ಚರ್ಯ ಆಯ್ತು. ಬಟ್ ನೀವಂತೂ ನಿಜವಾಗ್ಲೂ ಸುಂದರವಾಗಿದ್ದೀರಾ. ಏರಿಯಾ ಬಿಟ್ಟು ಸ್ವಲ್ಪ ಹೊರಗಡೆ ಬಂದಿದ್ದೀರಾ, ಸ್ವಲ್ಪ ಲ್ಯಾವಿಶ್ ಕಾಣಿಸ್ತಾ ಇದೆ. ಏನು ಅಂತ ಕೇಳ್ಬೇಕು. ಮತ್ತೆ ಮಾಯಾಮೃಗ ನೀವು ಸೀರಿಯಲ್ ಮಾಡಿದ್ರಿ? ಹೌದು, ಮತ್ತೆ ಸಿರಿ ಕನ್ನಡದಲ್ಲಿ. ಮಾಯಾಮೃಗ ನಿರ್ಮಲಾ ಅಂತಾನೆ ಒಂದು ಹೆಸರು ಬಂದಿದ್ದು. ಲೈಫ್ ಅಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಮಾಯಾಮೃಗ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಂಗಪ್ಪನ್ ಕೇರಿ ಸಾಕಷ್ಟು ವಿಷಯಗಳಿಗೆ ಸುದ್ದಿ ಆಗ್ತಾ ಇದೆ. ಇತ್ತೀಚೆಗೆ ಅಷ್ಟೇ ಚೆನ್ನಮ್ಮ ಅನ್ನುವಂತಹ ಮಹಿಳೆಗೆ ಹುಟ್ಟಿರುವಂತಹ ದೃಷ್ಟಿ, ಆಕೆ ಒಂದು ನಿಜ ರೂಪ ಬಯಲಾಗಿದೆ. ಇಲ್ಲಿ ತನಕ ಕುರೂಪಿ ಅಂತಾನೆ ಅವರನ್ನ ಅನ್ಕೊಂಡಿದ್ರು, ಬಟ್ ಆದ್ರೆ ಅವರು ನಿಜಕ್ಕೂ ಸುರಸುಂದರಿ ಅನ್ನುವಂತಹ ವಿಚಾರ ಬಯಲಾಗ್ತಾ ಇದೆ. ಸದ್ಯಕ್ಕೆ ನಾವು ಚೆನ್ನಮ್ಮ ಅವರ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅವರ ನಿಜ ರೂಪ ಯಾವ ರೀತಿ ಇದೆ ಇಡೀ ಕರ್ನಾಟಕಕ್ಕೆ ತೋರಿಸುವಂತಹ ಒಂದು ಪ್ರಯತ್ನ ಇಲ್ಲಾಗುತ್ತೆ. ಸೊ ಚೆನ್ನಮ್ಮನನ್ನ ಹುಡುಕೊಂಡು ನಾವು ಸದ್ಯಕ್ಕೆ ಹೊರಟಿದ್ದೇವೆ. ಬನ್ನಿ. ಇಲ್ಲೇ ಎಲ್ಲೋ ಇದಾರೆ ಅಂತ ಹೇಳಿದಾರೆ ವೆಂಕಟೇಶ್, ಹುಡುಕ್ಬೇಕು ಅವ್ರನ್ನ ಸ್ವಲ್ಪ. ಚೆನ್ನಮ್ಮನವರೇ ಸಿಕ್ಬಿಟ್ರು ನೋಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಸಿಕ್ಕಿದ್ದಕ್ಕೆ. ಮೇಡಮ್, ಯಾಕೆ ಹೆದರ್ಕೊಂಡಿದ್ದೀರಾ? ಏನ್ ವಿಶೇಷ? ಆಕ್ಚುಲಿ ಇಲ್ಲ, ನಾನೇನೋ ಟೆನ್ಷನ್ ಅಲ್ಲಿ ಇದ್ದೆ, ನೀವು ಸಡನ್ ಬಂದ್ರಲ್ಲ. ಯಾಕೆ ಕ್ಯಾಮ್ರಾ ತಂದಿದ್ದೀರಾ? ಕ್ಯಾಮ್ರಾ ಯಾಕೆ ಅಂತ ಹೇಳಿದ್ರೆ, ಆಕ್ಚುಲಿ ಎಲ್ಲ ಗೊತ್ತಿರೋ ವಿಷಯನೇ. ನಿಮ್ಮ ಮಗಳು ಎಷ್ಟು ದೊಡ್ಡ ರೂಪವತಿ ಅನ್ನುವಂಥದ್ದು ಈಗಾಗಲೇ ರಿವೀಲ್ ಆಗ್ಬಿಟ್ಟಿದೆ. ಸೊ ಅದ್ರ ಬಗ್ಗೆನೇ ಮಾತಾಡೋದಕ್ಕೆ ಬಂದಿದ್ದೀವಿ. ಸೊ ಏನಾದರೂ ನಿಮಗೆ ಬೇಸರ ಇದೆಯಾ? ಹೇಳ್ಬೋದಾ? ಯಾಕೆ ಅವರನ್ನ ಆ ರೀತಿ ನೀವು ಕುರೂಪಿ ಮಾಡಿದ್ರಿ, ಏನ್ ಕತೆ ಅಂತ? ಕುರೂಪಿ ಅಂತ ಅಲ್ಲ, ನಿಮ್ಗೆ ಗೊತ್ತು ಇವಾಗಿನ ಕಾಲ ಹೇಗಿದೆ ಅಂತ. ಒಂದು ಹೆಣ್ಮಕ್ಳಿಗೆ ಹೊರಗಡೆ ಓಡಾಡ್ಬೇಕಾದ್ರೆ ಎಷ್ಟು ಸೇಫ್ ಆಗಿದ್ರು ಅದು ಕಷ್ಟನೇ. ಸೊ ಅಂಥದ್ರಲ್ಲಿ ಈಗಾಗಲೇ ಕತೆ ಬಂದಿದೆ, ಯಾಕೆ ಹಂಗೆ ಮಾಡಿದ್ದೀನಿ ಅಂತ. ನನ್ನ ಎಪಿಸೋಡ್ ಎಲ್ಲ ಬಂದಿದೆ. ಸೊ ನನ್ನ ಮೊದಲೇ ಮಗಳು ತುಂಬಾ ಚೆನ್ನಾಗಿರ್ತಾಳೆ. ಸೊ ಅವಳು ಬೇರೆ ದಾರಿ ಹಿಡಿದ್ಬಿಟ್ಟು ಹೊರಟೋಗ್ತಾಳೆ. ಸೊ ಅದೇ ಅದೇ ಸಿಚುಯೇಷನ್ ಅಥವಾ ಅದೇ ಥರದ್ದು ಲೈಫ್ ನನ್ನ ಎರಡನೇ ಮಗಳಿಗೆ ಆಗ್ಬಾರ್ದು ಅಂತ ನಾನು ಡಿಸೈಡ್ ಮಾಡ್ತೀನಿ. ಸೊ ಚೆನ್ನಾಗಿರೋ ಮಕ್ಕಳನ್ನ ತುಂಬಾ ಸೇಫ್ ಆಗಿ ಆಕ್ಚುಲಿ ಒಂದು ಪ್ರಶ್ನೆ ಬರ್ತಾ ಇರೋದು ಏನಂತಂದ್ರೆ, ನೀವು ಮೊದಲನೇ ಮಗಳು ಕೂಡ ತುಂಬಾ ಚೆನ್ನಾಗಿದ್ರು ಅಂತ ಹೇಳಿದ್ರಿ. ಅವ್ರನ್ನ ನಾವು ನೋಡಿಲ್ಲ. ಎರಡನೇ ಮಗಳು ಸುರಸುಂದರಿ ಅಂತ ಜನ ಹೇಳ್ತಿದ್ದಾರೆ. ನಾನು ಎದುರುಗಡೆಯಿಂದ ನೋಡಿ ನಾನು ಆಮೇಲೆ ಡಿಸೈಡ್ ಮಾಡ್ತೀನಿ. ಅಲ್ಲ, ನಿಮ್ಮ ಒಂದು ಫಿಟ್ನೆಸ್ ಸೀಕ್ರೆಟ್ ಅಂದ್ರೆ ಏನು? ಅಂದ್ರೆ ಯಾವ ರೀತಿ ಮಕ್ಕಳು ಅಷ್ಟು ಸುಂದರವಾಗಿ ಹುಟ್ಟೋದಕ್ಕೆ ಕಾರಣ ಅಂತ ನಿಮ್ಗೆ ಅನಿಸಿದೆ ಅಂತ? ಇದು ಏನ್ ತರ ಪ್ರಶ್ನೆ? ಕರ್ನಾಟಕ ಸ್ಟೇಟ್ ವಾಂಟ್ಸ್ ಟು ನೋ. ಇಲ್ಲ, ಕಥೆಯಲ್ಲಿ ಏನಿದೆ ಅಂದ್ರೆ ಮಕ್ಕಳು ಚೆನ್ನಾಗಿರ್ತಾರೆ. ಇಲ್ಲಿ ಎಲ್ಲೂ ಬಣ್ಣದ ಬಗ್ಗೆ ಬರೋದಿಲ್ಲ. ಚೆನ್ನಾಗಿರೋ ಮಕ್ಕಳಾಗ್ಲಿ, ಅಂದ್ರೆ ನೋಡಕ್ಕೆ ಯಾವುದೇ ಬಣ್ಣ ಆಗಿರ್ಲಿ, ಅವ್ರ ಗುಣ ತುಂಬಾ ಮುಖ್ಯ ಅನ್ನೋದು ಇಂಪಾರ್ಟೆಂಟು. ಸೊ ಇಲ್ಲಿ ಎಲ್ಲೋ ಒಂದ್ ಕಡೆ 3 ಜನ ಮಕ್ಕಳು ತುಂಬಾ ಚೆನ್ನಾಗಿ ಇರ್ತಾರೆ. ಸೊ ಅವ್ರನ್ನ ಸೇಫ್ ಗಾರ್ಡ್ ಮಾಡೋದು, ಒಂದು ಸೊಸೈಟಿಲಿ ಹುಷಾರಾಗಿ ಇಟ್ಕೊಳ್ಳೋದೇ ಅವಳು ದೊಡ್ಡ ಜವಾಬ್ದಾರಿಯಾಗಿರುತ್ತೆ. ಯಾಕಂದ್ರೆ ಗಂಡ ಹೇಗೆ ಅಂತ ಗೊತ್ತು, ಅವ್ನು ಯಾವಾಗಲೂ 40 ರೂಪಾಯಿ ಪಾರ್ಟಿ. ಸೊ ಚೆನ್ನಮ್ಮ ಒಬ್ಳೆ ಮನೆಯನ್ನ ನಿಭಾಯಿಸ್ಬೇಕಾಗತ್ತೆ. ಸೊ ಹಾಗಾಗಿ ಇಬ್ರು ಹೆಣ್ಮಕ್ಳನ್ನ ಅವಳು ತುಂಬಾ ಸೇಫ್ ಆಗಿ ಬೆಳೆಸ್ಬೇಕು ಅಂತ ಹೋಗಿ ಅವಳಿಗೆ ಅದಾಗ್ತಾ ಇರತ್ತೆ. ಒಂದು ಬಡತನ, ಇನ್ನೊಂದು ಬಡತನದಲ್ಲಿ ಆ ಮಕ್ಕಳು ತುಂಬಾ ಚೆನ್ನಾಗಿರೋವಂಥದ್ದು. ಸೊ ಹೀಗಾಗಿ ಕ್ಯಾರೆಕ್ಟರ್ಸ್. ಚೆನ್ನಮ್ಮನವರು ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ರೆಡಿ ಆಗಿದ್ದಾರೆ ಇವತ್ತು. ಯಾಕೆ ಅಂತ ಗೊತ್ತಿಲ್ಲ. ಅಫ್ಕೋರ್ಸ್ ನಾವು ಬಂದಿರೋದು ದೃಷ್ಟಿ ಬೊಟ್ಟು ಸೀರಿಯಲ್ ಸೆಟ್ಟಿಗೆ, ಬಟ್ ಏನ್ ವಿಷಯ ಅಂತ ಅವರು ರಿವೀಲ್ ಮಾಡಲ್ಲ. ಬಿಕಾಸ್ ಮುಂದಿನ ಎಪಿಸೋಡ್ಗಳಲ್ಲಿ ನೀವು ಅದನ್ನ ನೋಡ್ತಾ ಹೋಗ್ತೀರಾ. ಬಟ್ ತುಂಬಾನೇ ಮೇಜರ್ ಎಪಿಸೋಡ್ ಇದು. ತುಂಬಾನೇ ಒಂದು ಕಥೆಗೆ ಟ್ವಿಸ್ಟ್ ಕೊಡುವಂತಹ ಎಪಿಸೋಡ್ ಇದು. ಈಗಾಗಲೇ ವೀರೇಶ ಉಳ್ಳಾಗಡ್ಡಿ ಅವರು ಆಕ್ಚುಲಿ ಮನೆಗೆ ಬಂದು ದೃಷ್ಟಿಯ ಒಂದು ರೂಪಕ್ಕೆ ಮರುಳಾಗಿ ಏನೇನೋ ಆಫರ್ಸ್ ಎಲ್ಲ ಕೊಡ್ತಾ ಇದಾರೆ, ತೊಂದರೆ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಏನ್ ಅನ್ಸುತ್ತೆ ನಿಮ್ಗೆ? ಅವರಿಗೆ ಅಕಸ್ಮಾತ್ ಏನಾದ್ರು ಅವ್ರನ್ನ ಲೈಕ್ ಸಂಗಾತಿ ಆಗೋದಕ್ಕೆ ಇಷ್ಟಪಡ್ತೀನಿ ಅಂತ ಏನಾದ್ರು ಆಫರ್ ಎಲ್ಲ ಕೊಟ್ರೆ ನಿಮ್ಗೆ ಓಕೆನಾ? ಉಳ್ಳಾಗಡ್ಡಿ ಅವರಿಗೆ ಮದುವೆ ಮಾಡಿ ನಿಮ್ಗೆ ಅನ್ಸುತ್ತಾ ನಾನು ಓಕೆ ಹೇಳ್ತೀನಿ ಅಂತ? ಇಷ್ಟೆಲ್ಲ ಒದ್ದಾಡ್ತಾ ಇದೀನಿ,
ಬಟ್ ನನಗೆ ಒಂದು ಡೌಟ್ ಈಗೆಲ್ಲ ಮಾತಾಡಿದ್ರೆ ಮಚ್ ತಗೊಳ್ಬೇಕಾಗುತ್ತೆ. ನಾನು ಫಸ್ಟ್ ಬಂದು ದೃಷ್ಟಿ ಅವ್ರನ್ನ ನೋಡ್ಬೇಕು, ಅವ್ರಿಗೆ ಕ್ಯಾಮ್ರಾ ಇಂದ ಸೆರೆ ಹಿಡಿಬೇಕು ಅಂತ ಹೇಳುವಾಗ್ಲೇ ನೀವು ಮಚ್ ತೋರಿಸ್ತೀರಾ ಅಂತ ಅನ್ಕೊಂಡೆ. ಬಟ್ ತುಂಬಾ ಸೌಮ್ಯತೆಯಿಂದ ಮಾತಾಡ್ತಿದ್ದೀರಾ, ಅದೇ ನಂಗೆ ಆಶ್ಚರ್ಯ ಆಯ್ತು. ಇಲ್ಲ, ಸ್ವಲ್ಪ ಹೊರಗಡೆ ಬಂದಿದ್ದೀನಿ. ಪರ್ಚೇಸಿಂಗ್ ಇಲ್ಲ, ನಿಮ್ಮ ಪ್ರಶ್ನೆ ನಾವು ಉತ್ತರ ಕೊಡ್ಬೇಕು. ಉಳ್ಳಾಗಡ್ಡಿ ಬಗ್ಗೆ ಎಲ್ಲ ಇವಾಗ ಆಗ್ಲೇ ನೋಡಿದ್ದೀರಾ, ವ್ಯಕ್ತಿತ್ವ ಹೇಗಿದೆ ನೋಡಿ, ಒಳ್ಳೆ ಫಿಟ್ ಆಗಿದ್ದಾರೆ, ಸಖತ್ತಾಗಿದ್ದಾರೆ, ಪೊಲೀಸ್. ಅದೇ ಇಲ್ಲೂ ಅಷ್ಟೇನೆ, ಎಲ್ಲ ಇದೆ. ಆ ಗುಣ, ನಾವು ಗುಣಕ್ಕೆ ಬೆಲೆ ಕೊಡಬೇಕು. ಏನಂತೀರಾ ನೀವು? ಅಲ್ವಾ? ದೃಷ್ಟಿ ಅವರ ರೂಪದ ಬಗ್ಗೆ ನಾವು ಈಗಲೇ ಏನು ಕ್ಲಾರಿಟಿ ಕೊಟ್ಟಿಲ್ಲ. ಫಸ್ಟ್ ಆಫ್ ಆಲ್ ನಾವು ಅವ್ರನ್ನ ಡೈರೆಕ್ಟ್ ಆಗಿ ನೋಡ್ಬೇಕು ಇನ್ನು, ಬಿಕಾಸ್ ಕ್ಯಾಮ್ರಾದಲ್ಲಿ ಅಷ್ಟೇ ನಾವು ನೋಡಿರ್ತೀವಲ್ವಾ ಸೀರಿಯಲ್ ಅಲ್ಲಿ. ರಿಯಲ್ ಆಗಿ ಹೆಂಗಿದ್ದಾರೆ ಅಂತ ನಮ್ಗೆ ಇನ್ನು, ಇವನ್ ನಮ್ ಕ್ಯಾಮ್ರಾ ಪರ್ಸನ್ ಕೂಡ ಅದಕ್ಕೆ ಬಂದಿದ್ದಾರೆ ಆಕ್ಚುಲಿ. ನೋಡ್ಬೇಕು ರಿಯಲ್ ಆಗಿ ನೋಡಿ, ಯಾಕಂದ್ರೆ ಗೊತ್ತಲ್ವಾ, ರೀಲ್ಸ್ ಫಿಲ್ಟರ್ಸ್ ಅಲ್ಲೇ ಜಾಸ್ತಿ ನಾವು ನೋಡಿರ್ತೀವಿ ಹುಡುಗಿರ್ನ. ರಿಯಲ್ ಆಗಿ ನಿಜವಾಗ್ಲೂ ಸುಂದರವಾಗಿದ್ದಾರಾ ಗೊತ್ತಿಲ್ಲ, ಬಟ್ ನೀವಂತೂ ನಿಜವಾಗ್ಲೂ ಸುಂದರವಾಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅದೇ ನೀವ್ ಹೇಳಿದ ಪ್ರಶ್ನೆ, ನಾವು ಗ್ರ್ಯಾಂಡ್ ಆಗಿ ರೆಡಿ ಆಗಿದ್ದೀವಿ ಇವತ್ತು. ಅದ್ರ ಕತೆ ಏನೇನೋ ಇದೆ. ಅಂಡ್ ನೀವ್ ನೋಡಿರ್ಬೋದು ಈಗ ಆಲ್ರೆಡಿ ಇಷ್ಟು ಎಪಿಸೋಡ್ಸ್ ಇಂದ ಒಂದು ಎಪಿಸೋಡ್ ಮಿಸ್ ಮಾಡ್ಕೊಂಡ್ರು ಸಿಕ್ಕಾಪಟ್ಟೆ ಕತೆಗಳು ಮಿಸ್ ಆಗ್ಬಿಡತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಕಥೆಲೂ ಪ್ರತಿಯೊಂದು ಸೀನಲ್ಲೂ ಟ್ವಿಸ್ಟ್ ಟರ್ನ್ ಎಲ್ಲ ಏನೇನೋ ಇರುತ್ತೆ, ಸರ್ಪ್ರೈಸ್ ಎಲಿಮೆಂಟ್ಸೇ ಇರುತ್ತೆ. ಸೊ ಹಾಗಾಗಿ ನೀವ್ ಯಾವ ಎಪಿಸೋಡ್ ಮಿಸ್ ಮಾಡ್ಕೊಳಂಗೆ ಇಲ್ಲ. ದತ್ತಾಬಾಯಿಗೂ ದೃಷ್ಟಿಗೆ ಮದ್ವೆ ಏನಲ್ಲ ತಾನೆ ಇವತ್ತು? ಅಲ್ಲ, ಅಪ್ಪಿ ಗೊತ್ತಿಲ್ಲ, ಅವ್ರಿನ್ನೂ ಮೀಟ್ ಆಗ್ಲಿಲ್ಲ ಆಕ್ಚುಲಿ ಸೀರಿಯಲ್ ಅಲ್ಲಿ ಅಲ್ವಾ? ಮತ್ತೆ ನೋಡೋಣ ಏನಿದೆ ಅಂತ, ನಾನೇನು ಹೇಳೋದಿಲ್ಲ. ಇದು ಎಷ್ಟು ಎಪಿಸೋಡ್ ಮುಂದೆ ಆಗಿದೆ? ಬ್ಯಾಂಕಿಂಗ್ ಎಷ್ಟಿತ್ತು ಆಕ್ಚುಲಿ? ಇದು ಎಷ್ಟನೇ ಎಪಿಸೋಡ್? ನಾನೇನು ಹೇಳೋದಿಲ್ಲ. ಯಾಕೆ ಹೇಳ್ಬೇಕು ಅಲ್ವಾ? ನಿಮ್ಗೆ ಸರ್ಪ್ರೈಸ್ ಎಲಿಮೆಂಟ್ ಬೇಕಲ್ವಾ? ಎಲ್ಲ ಹೇಳ್ಬಿಟ್ರೆ ಏನ್ ಮಜಾ ಇರುತ್ತೆ. ಹಂಗೆ ನಿಮ್ಮ ಮಾದೇವ ಅವರು ಎಲ್ಲಿದ್ದಾರೆ, ನಿಮ್ಮ ಸಂಘ? ಅವ್ರು 40ಗೆ ಹೋಗಿರ್ತಾರ, ಆಯಪ್ಪ ಸಿಗ್ತಾರ. ಸೊ ಆಕ್ಚುಲಿ ದೃಷ್ಟಿ ಅವರು ಇನ್ನೂ ಬರ್ಲಿಲ್ಲ, ಕಾಯ್ತಾ ಇದೀವಿ, ನೋಡೋಣ. ಮೋಸ್ಟ್ಲಿ ಅದೇ ಮದುವೆ ಏನೋ ರೆಡಿ ಆಗ್ತಿರ್ಬೋದು, ನಾವು ಹೇಳಕ್ ಆಗಲ್ಲ. ನಾನೇನು ಹೇಳಲ್ಲ. ಓಕೆ, ಸೊ ಈಗ ಕಮಿಂಗ್ ಬ್ಯಾಕ್ ಟು ದೀಪಶ್ರೀ ಅವರು. ಸೊ ಆಲ್ಮೋಸ್ಟ್ ಈಗ 14 years ಗ್ಯಾಪ್ ಅಂತ ಎಲ್ಲ ಕಡೆ ಪೋಲ್ಟ್ರಿ ಆಗ್ತಿದೆ, ಬಟ್ ಮತ್ತೆ ಮಾಯಾಮೃಗ ನೀವು ಸೀರಿಯಲ್ ಮಾಡಿದ್ರಿ ಸಿರಿ ಕನ್ನಡದಲ್ಲಿ. ಇದೇ ಜಾಸ್ತಿ ಪಾಪಪ್ ಆಗಿ 14 ವರ್ಷ ಗ್ಯಾಪ್ ಅಂತ. ಯಾಕೆ ಮತ್ತೆ ಮಾಯಾಮೃಗ ಮರ್ತ್ ಬಿಟ್ರ ಹೇಗೆ? ಛೇ ಮಾಯಾಮೃಗ ಮರೆಯ ಹಾಗೆ ಇಲ್ಲ. ಯಾಕಂದ್ರೆ ನನ್ನ ಲೈಫಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟೇ ಮಾಯಾಮೃಗ. ಅದ್ ಮಾಯಾಮೃಗ ನಿರ್ಮಲಾ ಅಂತಾನೆ ಒಂದು ಹೆಸರು ಬಂದಿದ್ದು ಖಂಡಿತ ಇಲ್ಲ. ನಾನು ಬೇರೆ ಪ್ರೊಡಕ್ಷನ್ ಅಲ್ಲಿ ಅಥವಾ ಬೇರೆ ಪಾತ್ರಗಳನ್ನ ಒಪ್ಕೊಂಡಿಲ್ಲ. ಮತ್ತೆ ಮಾಯಾಮೃಗ ಏನಾಯ್ತು ಅಂದ್ರೆ ಮಾಯಾಮೃಗದ ಕಂಟಿನ್ಯೂಟಿ ಆಯ್ತು, ಸೇಮ್ ಪಾತ್ರ ಆಯ್ತು. ಅದು ಲಾಸ್ಟ್ ಇಯರ್ ಸಿರಿ ಕನ್ನಡದಲ್ಲೇ ಮಾಡಿದ್ದು, 1 ವರ್ಷ ಮಾಡಿದ್ವಿ. ಸೊ ಖಂಡಿತ ಅದ್ ಮರೆಯಕ್ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನಾ ಹೇಳಿದ್ದು ಅಂದ್ರೆ ಒಂದು ಬೇರೆ ಪಾತ್ರವಾಗಿ ಬಂದಿದ್ದು 14 ವರ್ಷ ಆಯ್ತು. ಅದಲ್ದಿರ ನಮ್ ಥಿಯೇಟರ್ದು ಇದ್ದೇ ಇರುತ್ತೆ, ಪ್ರಭಾತ್ ಕಲಾವಿದರು ಪರ್ಫಾರ್ಮೆನ್ಸಸ್ ಇದ್ದೇ ಇರುತ್ತೆ. ಸೊ ಕಲೆಯಿಂದ ದೂರ ಹೋಗಿಲ್ಲ, ಆ ಕಲಾ ಸರಸ್ವತಿ ಸೇವೆ ಮಾಡ್ಕೊಂಡೇ ಇದೀವಿ. ಕರೆಕ್ಟ್. ಸೊ ಇನ್ನು ಈ ಪಾತ್ರ ಅಂತ ಬರೋದಾದ್ರೆ, ಇಲ್ಲಿ ತನಕ ತುಂಬಾ ಸೌಮ್ಯ ರೀತಿಯಲ್ಲಿ ನಿಮ್ಮನ್ನ ನಾವು ಜಾಸ್ತಿ ಪಾತ್ರಗಳ ಆತರ ನೋಡಿರೋದು. ಇದ್ರಲ್ಲಿ ತುಂಬಾನೇ ಲೈಕ್ ಅಂದ್ರೆ ರಗ್ಗಡ್ಡು ಮತ್ತೆ ಆಲ್ವೇಸ್ ಲೈಕ್ ಪ್ರೊಟೆಕ್ಟಿವ್ ಮದರ್ ಟೈಪ್ಸ್ ಆಕ್ಚುಲಿ ನೀವು ರೋಲ್ ಪ್ಲೇ ಮಾಡಿರೋದು. ಅಂದ್ರೆ ನಿಮ್ ರಿಯಲ್ ಲೈಫಿಗೆ ಎಷ್ಟು ಕನೆಕ್ಟ್ ಆಗುತ್ತೆ ಇದು ಅಂತ? ಹೌದು, ಎಲ್ಲಾ ಹೆಣ್ಮಕ್ಳು ಅಷ್ಟೇ, ಹುಡುಗರು ಅಷ್ಟೇ ಪ್ರೊಟೆಕ್ಟಿವ್ ಆಗಿ ಇರ್ತಾರೆ. ಯಾರನ್ನು ಬಿಟ್ಕೊಟ್ಬಿಡಲ್ಲ. ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯಾರೋ ಒಬ್ರು ಬಿದ್ರೆ ಅಯ್ಯೋ ಏನಾಯ್ತು ನಿಮ್ಗೆ, ತಗೊಳ್ಳಿ 1 ಬಾಟಲ್ ನೀರ್ ತಗೊಳ್ಳಿ ಅಂತ ಹೇಳ್ತೀವಿ. ಆತರ ಇದ್ದೇ ಇರುತ್ತೆ ನಮ್ಮ, ಎಕ್ಸ್ಪೆಷಲಿ ನಮ್ಮ ಭಾರತ ದೇಶದವರು ಆ ತರದವ್ರು. ಆ ಹ್ಯುಮ್ಯಾನಿಟೇರಿಯನ್ ಇದ್ರಲ್ಲಿ ಇದ್ದೇ ಇರ್ತೀವಿ, ಹಾಗಲ್ಲ. ಅಂಡ್ ಇನ್ನೇನೋ ಕೇಳಿದ್ರಿ. ಹೌದು, ಅಂದ್ರೆ ನಿಮ್ ರಿಯಲ್ ಲೈಫಿಗೆ ಯಾವ ರೀತಿ ಕನೆಕ್ಟ್ ಆಗುತ್ತೆ ಅಂತ? ಪ್ರೊಟೆಕ್ಟಿವ್ ಬಗ್ಗೆ ನಾ ಹೇಳ್ದೆ, ಪ್ರೊಟೆಕ್ಷನ್ ನಾವು ಇದ್ದೇ ಇರ್ತೀವಿ ಅಂತ. ಅಂಡ್ ಈ ತರ ಬಣ್ಣ ಹಚ್ಚಿ ಆ ತರದ್ ಎಲ್ಲೂ ಆಗಿಲ್ಲ ಮಕ್ಕಳಿಗೆ. ಬಟ್ ಈ ರೀತಿ ಈಗ ಫಾರ್ ಎಕ್ಸಾಂಪಲ್ ಇದನ್ನ ತಗೊಳ್ಳೋದಾದ್ರೆ, ಈಗ ಓಕೆ, ನೀವು ಸುಂದರವಾಗಿರೋ 2 ಹೆಣ್ಮಕ್ಳು ಕಾಪಾಡ್ಕೊಳ್ಳೋದೇ ಒಂದು ರೀತಿ ದೊಡ್ಡ ತಲೆನೋವಿನ ಕೆಲಸ. ಹೌದು, ಜವಾಬ್ದಾರಿ ಕೆಲಸ. ತಲೆನೋವು ಅನ್ನೋಕ್ಕಿಂತ ತುಂಬಾ ಜವಾಬ್ದಾರಿ ಕೆಲಸ. ಯಾಕಂದ್ರೆ ಒಂದ್ ಲೈಫ್ ಅಂತ ಕೊಟ್ಟಾಗ ಅವರು ಒಂದ್ ದಡ ಸೇರೋದು ಇಂಪಾರ್ಟೆಂಟ್ ಅಲ್ವಾ? ಯಾರೇ ಆಗ್ಲಿ, ನಮ್ ಎವ್ರಿಡೇ ಲೈಫಲ್ಲಿ ನೋಡ್ಕೊಳ್ಳಿ, ಅಪ್ಪ ಅಮ್ಮ, ಅತ್ತೆ ಮಾವ, ಅಜ್ಜಿ ತಾತ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಳು ಎಲ್ಲರೂ ಚೆನ್ನಾಗಿರ್ಬೇಕು ಅಂತಾನೆ ಎಲ್ಲರೂ ಬಯಸ್ತಾರೆ. ದುಡ್ಡು ಇರತ್ತೋ ಬಿಡತ್ತೋ ಅದು ಸೆಕೆಂಡ್ರಿ. ಆ ಒಂದು ಫ್ಯಾಮಿಲಿಲಿ ಒಂದು ಸಂತೋಷ ಅಂತ ಇರುತ್ತಲ್ಲ, ಅದು ಎಲ್ಲರಿಗೂ ಬೇಕೇ ಬೇಕು. ಬಟ್ ಓಕೆ, ಸೀರಿಯಲ್ ಅಂತ ಹೇಳಿದ್ಮೇಲೆ ಅಲ್ಲಿ ಫಿಕ್ಷನಲೈಸ್ಡ್ ಕೆಲವೊಂದು ಎಲಿಮೆಂಟ್ಸ್ ಇದ್ದೇ ಇರುತ್ತೆ. ಬಟ್ ಈಗಲೂ ಹೆಣ್ಮಕ್ಳು ಅಂದ್ರೆ ಚೆನ್ನಾಗಿರೋ ಹೆಣ್ಮಕ್ಳಿಗೆ ಇಷ್ಟೇ ಒಂದ್ ರೀತಿ ಅಂದ್ರೆ ಕಷ್ಟದ ವಾತಾವರಣ ಇದೆಯಾ? ಅಂದ್ರೆ ಸಮಾಜ ಹೆಂಗ್ ನೋಡುತ್ತೋ ಏನೋ ಆತರ ಇದೆಯಾ? ಅಥವಾ ಈಗ ಬಿಕಾಸ್ ವಿಮೆನ್ ಆರ್ ಇಂಡಿಪೆಂಡೆಂಟ್ ಈಗ ಆಲ್ಮೋಸ್ಟ್. ಕರೆಕ್ಟ್. ಇಷ್ಟೇ ರೀತಿ ಚೆನ್ನಾಗಿರೋ ಹೆಣ್ಮಕ್ಳು ಅಂತ ನಾನ್ ತಗೊಳ್ಳೋದಿಲ್ಲ, ಹೆಣ್ಮಕ್ಳು ಅಂತ ತಗೊಳ್ತೀನಿ. ಹೆಣ್ಮಕ್ಳಿಗೆ ಹೌದು, ಇವಾಗ ಎಷ್ಟು ನಾವು ಫಾರ್ವರ್ಡ್ ಹೋಗಿದೀವೋ ಅಷ್ಟೇ ಪ್ರಾಬ್ಲಮ್ ಇದೆ. ಅದು ನೀವು ಎವ್ರಿಡೇ ನ್ಯೂಸ್ ಪೇಪರ್ ಅಲ್ಲೂ ನೋಡ್ತೀರಾ, ಎಲ್ಲ ಚಾನೆಲ್ಸ್ ಅಲ್ಲೂ ನೋಡ್ತಿದ್ದೀರಾ ಏನೇನ್ ಆಗ್ತಿದೆ ಅಂತ. ಸೊ ಇದು ಬೇಕಾಗಿರೋದು ಸಂಸ್ಕಾರ.
ಹುಡುಗರ್ಗಾಗ್ಲಿ ಹುಡುಗಿರ್ಗಾಗ್ಲಿ ನಮಗ್ ಬೇಕಾಗಿರೋದು ನಾವ್ ಯಾವ ಮಾರ್ಗದಲ್ಲಿ ಹೋಗ್ಬೇಕು, ಎಷ್ಟು ಮಟ್ಟಿಗೆ ಇರ್ಬೇಕು, ನಮ್ ಇಂಡಿಪೆಂಡೆನ್ಸ್ ಇದೆ ಅಂತ ಏನೇನೋ ಮಾಡ್ಲಿಕ್ಕೆ ಆಗೋದಿಲ್ಲ. ಹಂಗಂತ ತುಂಬಾ ರಿಜಿಡ್ ಆಗಿ ಇದೀವಿ ಅಂತಾನು ಸುಮ್ನೆ ಇರೋದಿಕ್ಕಾಗೋದಿಲ್ಲ ಅಲ್ವಾ. ಈಗ ಎಷ್ಟು ದೇಶ ಫಾರ್ವರ್ಡ್ ಆಗಿದೆ, ನಮಗ್ ಗೊತ್ತಿರ್ಬೇಕು ನಾವ್ ಏನ್ ಮಾಡ್ಬೇಕು, ಯಾವ್ದು ಸರಿ ಯಾವ್ದು ತಪ್ಪು ಗೊತ್ತಿರ್ಬೇಕು. ಇನ್ನೊಬ್ರು ಬ್ಲೇಮು ಮಾಡಬಾರ್ದು, ಮತ್ತೆ ನಮ್ ದಾರಿನೂ ನಾವು ಕರೆಕ್ಟಾಗಿ ನೋಡ್ಕೋಬೇಕು. ಹೇಳ್ತಾರಲ್ವಾ, ಒಂದು ಹಾದಿ ತಪ್ಪಿ ಹೋಗ್ಬಾರ್ದು ಅಂತ ಹೇಳ್ತಾರಲ್ಲ. ಸೊ ನಾವ್ ಏನೇ ಮಾಡಿದ್ರು ಆ ಉದ್ದೇಶ ಚೆನ್ನಾಗಿರ್ಬೇಕು. ಈಗ ಹಾದಿ ತಪ್ಪಿರುವಂತಹ ವೀರೇಶ ಉಳ್ಳಾಗಡ್ಡಿ ಅಂತವ್ರಿಗೆ ಏನ್ ಮಾಡ್ಬೇಕು? ಅದೇ ಮಚ್ ತಗೊಳ್ಬೇಕು. ಸೊ ಆ ತರ ಎಪಿಸೋಡ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಮುಂದಿನ ದಿನಗಳಲ್ಲಿ. ಗೊತ್ತಿಲ್ಲಪ್ಪ, ನಮ್ ಡೈರೆಕ್ಟರ್ ಹೇಳಿಲ್ಲ. ಸೊ ಉಳ್ಳಾಗಡ್ಡಿ ಪಾತ್ರನೇ ನೋಡಿ, ಅವ್ನಿಗೆ ಎಷ್ಟೇ ಹೆಂಗಿದೆ ಅವನ ಆಟಿಟ್ಯೂಡ್ ಅಂದ್ರೆ, ಅದ್ರ ಆ ಪಾತ್ರದ ಸೃಷ್ಟಿನ ಹೇಳ್ತಿರೋದು. ಅವ್ನ್ ಎಲ್ಲಾ ಹೆಣ್ಮಕ್ಳನ್ನು ಕೆಟ್ಟ ರೀತಿಯ ನೋಡೋಂಥ ಪಾತ್ರ. ಸೊ ಬಡತನದಲ್ಲಿ ಇರ್ಬೋದು ಅಥವಾ ಯಾವುದೇ ತರ ಇರ್ಬೋದು, ಇನ್ನು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ, ಹೇಳಲ್ಲ. ಸೊ ತುಂಬಾ ವಿಚಿತ್ರವಾದ ಪಾತ್ರ ಅವ್ರದ್ದು ಉಳ್ಳಾಗಡ್ಡಿನ. ಸೆಪ್ಟೆಂಬರ್ 9ನೇ ತಾರೀಕು ಆಕ್ಚುಲಿ ಈ ಒಂದು ಧಾರಾವಾಹಿ ಟೆಲಿಕಾಸ್ಟ್ ಆಗ್ಲಿಕ್ಕೆ ಶುರು ಆಯ್ತು. ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ, ಎಸ್ಪೆಷಲಿ ಅದೇ ದೃಷ್ಟಿ ಅವ್ರ ಪಾತ್ರಕ್ಕೆ ಮತ್ತೆ ನಿಮ್ ಪಾತ್ರ. ಅಂದ್ರೆ ನಿಮ್ಮನ್ನ ಇಲ್ಲಿ ತನಕ ನೋಡಿದವ್ರೆ ಏನಿದು ಹೊಸ ಟೈಪ್ ಕಾಣಿಸ್ತಾ ಇದೆ ಪಾತ್ರ ಆ ತರದಲ್ಲ. ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ತುಂಬಾ ಜನ ಲೈಕ್ ಓ ಸೂಪರ್, ಬೇರೆ ತರನೇ ಕಾಣಿಸ್ಕೊತಿದ್ದೀರಾ ಅಂತೆಲ್ಲ ಕಮೆಂಟ್ಸ್ ಎಲ್ಲ ಮಾಡಿದ್ದಾರೆ ನಿಮ್ಗೆ. ಆಕ್ಚುಲಿ ಹೌದು, ಅಂದ್ರೆ ನೀವ್ ಹೇಳ್ದಂಗೆ ಅವಾಗ್ಲೇ ಹೇಳಿದ್ರಿ ಸೋಬರ್ ಆಗಿರೋ ಸೌಮ್ಯವಾಗಿರೋ ಪಾತ್ರಗಳನ್ನ ಮಾಡ್ತಿದ್ದೆ ಅಂತ. ಈ ತರ ಆನ್ ಸ್ಕ್ರೀನ್ ನಾನು ಮಾಡಿರ್ಲಿಲ್ಲ. ಸ್ಟೇಜ್ ಅಲ್ಲೆಲ್ಲ ನಾವು ಮಹಿಷಾಸುರ ಮರ್ದಿನಿ ಆ ತರದೆಲ್ಲ ಮಾಡಿದೀವಿ, ಇಲ್ಲ ಅಂತಲ್ಲ. ಬಟ್ ಸೀತೆ ಅಂತ ಸೀರಿಯಲ್ ಬಂತು, ಅದ್ರಲ್ಲಿ ಸ್ವಲ್ಪ ವಿಭಿನ್ನವಾಗಿತ್ತು ಪಾತ್ರ, ಈ ಟಿವಿ. ಸೊ ಅದು ಬಿಟ್ರೆ ನನ್ನ ಒಂದು ನೆನಪಿನ ಶಕ್ತಿ ಪ್ರಕಾರ ಇದೇ ತುಂಬಾ ವೆರಿ ಡಿಫ್ರೆಂಟ್ ಪಾತ್ರ ಮಾಡ್ತಾ ಇರೋದು. ಅಂಡ್ ಅಫ್ಕೋರ್ಸ್ ನಾನು ಬೇರೆ ಇಂಟರ್ವ್ಯೂಲು ಹೇಳಿದ್ದೆ, ಹೀರೋಯಿನ್ ಅಥವಾ ಹೀರೋಗೆ ಅಮ್ಮನ್ ಪಾತ್ರ ಮಾಡಕ್ ನನ್ಗೆ ಆಗಲ್ಲ, ಇಷ್ಟ ಇಲ್ಲ, ಬೇಡ ಅಂತ. ಬಟ್ ನಂಗೆ ಈ ಪಾತ್ರ ಮೂರು ಹುಡುಗ. ಸೊ ಆಮೇಲೆ ಮೊದ್ಲೇ ಮಗಳು ಅಷ್ಟು ದೊಡ್ಡವಳು, ಇವಳು ಹೀರೋಯಿನ್ನು ಇದು ಅಂತ. ಚಿಕ್ಕ ಮಕ್ಳಿಗೆ ಓಕೆ, ಯಾಕಂದ್ರೆ ನನ್ ಮಕ್ಳು ಇದಾರಲ್ಲ, ಸೊ ಅದೊಂದು ಇರತ್ತೆ. ಅದೇ ಏಜ್ ಅಪ್ಪ ಅಮ್ಮ ಮಾಡಕ್ ಯಾರಿಗೂ ಏನು ಅನ್ಸಲ್ಲ. ಬಟ್ ದೊಡ್ಡ ದೊಡ್ಡ ಮಕ್ಳಿಗೆ ಅಮ್ಮ ಅಪ್ಪ ಕ್ಯಾರೆಕ್ಟರ್ ಮಾಡಿದ್ರೆ ಸ್ವಲ್ಪ ಮಾಡ್ಲ ಅಂದ್ರೆ ಇದು ಆಫ್ಟರ್ ಸಚ್ ಅ ಲಾಂಗ್ ಗ್ಯಾಪ್, ಇದು ಫಸ್ಟ್ ಸೀರಿಯಲ್. ಸೊ ಆಲ್ರೆಡಿ ನಾನು ಸುಮಾರು ಸೀರಿಯಲ್ ಮಾಡ್ಬಿಟ್ಟಿದ್ದಿದ್ರೆ ಹಂಗ ಅನ್ಸ್ತಾ ಇರ್ಲಿಲ್ವೇನೋ. ಬಟ್ ಇವಾಗ ಅಯ್ಯೋ ಬೇಡ ಮಾಡೋದು ಯಾಕೆ ಅನ್ಕೋತಿದ್ದೆ. ಬಟ್ ಈ ಪಾತ್ರ ಅವರು ಎಕ್ಸ್ಪ್ಲೈನ್ ಮಾಡಿದಾಗ ನಂಗೆ ತುಂಬಾ ಖುಷಿ ಆಗೋಯ್ತು. ಎಷ್ಟು ಡೆಪ್ತ್ ಇದೆ ಇದರಲ್ಲಿ, ಇಂಟೆನ್ಸ್ ಆಗಿದೆ, ಪಾತ್ರದ ವೆರೈಟಿ ಹೇಗಿದೆ. ಆಮೇಲೆ ಒಂದೇ ಅಳು ಒಂದೇ ಗೋಳು ಅಥವಾ ಇನ್ನೇನೋ ಮಾಡು ಆ ಥರ ಪಾತ್ರ ಅಲ್ಲ ಇದು. ಸೀನ್ ಚೇಂಜ್ ಆಗ್ತಿರುತ್ತೆ. ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ಲೀಡ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಎಸ್ ಫಿದಾ ಆಗ್ಬಿಟ್ಟು ಮಾಡಕ್ ಶುರು ಮಾಡಿದೆ. ಸದ್ಯಕ್ಕೆ ಇವಾಗ ನಿಮ್ಮ ಒಂದು ಏನು ಏರಿಯಾ ಬಿಟ್ಟು ಸ್ವಲ್ಪ ಹೊರಗಡೆ ಬಂದಿದ್ದೀರಾ, ಸ್ವಲ್ಪ ಲ್ಯಾವಿಶ್ ಆಗಿ ಕಾಣಿಸ್ತಾ ಇದೆ, ಅದೇನು ಕೂಡ ಬರ್ತಾ ಇದೆ. ಬಟ್ ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ. ಸೊ ತುಂಬಾ ಚೆನ್ನಾಗಿ ಬರ್ತಾ ಇದೆ ಪಾತ್ರ. ಸೊ ಇನ್ನೂ ಚೆನ್ನಾಗಿ ಬರ್ಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸೊ ಸ್ನೇಹಿತರೆ, ನೋಡಿದ್ರಲ್ಲ, ಚೆನ್ನಮ್ಮ ತಮ್ಮ ಮಕ್ಕಳನ್ನ ಕಾಪಾಡ್ಕೊಳ್ಳೋದಕ್ಕೆ ಏನ್ ಮಾಡೋದಕ್ಕೂ ತಯಾರಾಗ್ತಾರೆ. ಸದ್ಯಕ್ಕೆ ನಮ್ಗೆ ಅವರು ಮಚ್ಚನ್ನ ತೋರಿಸಿಲ್ಲ, ಬಿಕಾಸ್ ನಾವು ಚಾನಲ್ನವರು ಅಂತ. ಸೊ ಮುಂದೆ ಇನ್ನಷ್ಟು ಜನನ ನಾನು ಮಾತಾಡಿಸ್ತಾ ಹೋಗ್ತೀನಿ, ವೇಟ್ ಮಾಡಿ.